ತುಂಬಾ ದಿನಗಳ ನಂತರ ನಾವು ಮೂರು ಜನ ಒಂದೇ ವಿಡಿಯೋದಲ್ಲಿ ಬರ್ತಿರೋದು. ಇದು ನನಗೆ ಆಶ್ಚರ್ಯ ಆಗ್ತಿದೆ, 45 ರೂಪಾಯಿ ಸೀರೆನೂ ಸಿಗುತ್ತಾ ಅಂತ ಇದ್ರೆ ಪಾಪ ಎಲ್ಲಾರ ಮುಂದೆ ಅಜೀಬಾಗಿ ಹೆಂಗ್ ಕುಂತವ್ರು ನೋಡಿ. ಕಾಂಚೀವರಂ ಸೀರೆ 400 ರೂಪಾಯಿಗೆ ಬೆಲ್ಟ್ ಸಮೇತ ಬಿಚ್ಚಬೇಕು, ಹಾಕ್ಬೇಕು. ಓ ಮೈ ಗಾಡ್, ಈ ಜಾಗಕ್ಕೆ ನಾವು ಊಬರ್ನ ಬುಕ್ ಮಾಡ್ತಾ ಇದೀವಿ. ನೀವೇನಾದ್ರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂತ? ಆಯಿಲ್ ಬಂದ್ಬಿಟ್ಟು 45 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೂರತ್ಗೆ ಹೋದ್ರೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆ ಸಿಗುತ್ತೆ. ನಮಗೆ ಗೈಡ್ ಮಾಡೋದಕ್ಕೆ ಅಂತಾನೆ ಅವ್ರನ್ನ ಇಟ್ಟಿದ್ದಾರೆ. ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಇದರಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಸರ್ ನಮಗೆ, ಇನ್ಕ್ಲೂಡಿಂಗ್ ಬ್ಲೌಸ್ ಪೀಸ್ ಬರುತ್ತಂತೆ. 80 ರೂಪಾಯಿಂದನಾ? 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬರೀ 400 ರೂಪಾಯಿ? ಹೌದೌದು ಸರ್. 100 ರೂಪಾಯಿಗೂ ಕೂಡ ಸೀರೆ ಇದೆ. ಆದ್ರೆ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು ಸೀರೆ ನೋಡ್ತಾ ಇದ್ರೆ. ಏನಾದ್ರೂ 6 ಮಂತ್ಸ್ ಒಳಗಡೆ ಸೇಲ್ ಆಗಿಲ್ಲ ಅಂತಂದ್ರೆ ನಾವು ಐಟಮ್ಸ್ ಕೊಟ್ಟು ಬೇರೆ ಐಟಮ್ಸ್ ತಗೋಬಹುದು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನಗಳ ನಂತರ ನಾವು ಮೂರು ಜನ ಒಂದೇ ವಿಡಿಯೋದಲ್ಲಿ ಬರ್ತಿರೋದು. ಇದೊಂಥರ ಆಶ್ಚರ್ಯವಾದಂತ ವಿಷಯ. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಎಲ್ಲೋ ಬಿಡಿದ್ದೀರಾ, ವಿಡಿಯೋನೇ ಮಾಡ್ತಿಲ್ಲ ಅಂತ. ಬಟ್ ಆಕ್ಚುಲ್ ಆಗಿ ನಾವು ಶಾಪ್ ಓಪನ್ ಮಾಡಿದ್ಮೇಲೆ ವಿಡಿಯೋ ಮಾಡೋದಕ್ಕಿರ್ಲಿ, ಅದೇನೋ ಹೇಳ್ತಾರಲ್ಲ, ಕಿರ್ಕೊಳ್ಳೋಕ್ಕೂ ಪುರ್ಸೋತಿಲ್ಲ ಅಂತ, ಹಂಗಾಗೋಗ್ಬಿಟ್ಟಿದೆ. ಸೊ ಈಗ ಆ್ಯಕ್ಚುಲಿ ನಾವು ಸೂರತ್ ಹೋಗ್ತಾ ಇದ್ದೀವಿ. ಹೀಗೆ ನಮ್ಮ ಫ್ರೆಂಡ್ ಒಬ್ಬರಿಗೆ ಶಾಪ್ ಓಪನ್ ಮಾಡ್ತಾ ಇದ್ರು, ಬಟ್ಟೆ ಅಂಗಡಿನ. ಅದು ಆ್ಯಕ್ಚುಲಿ ಲೇಡೀಸ್ ಬಟ್ಟೆ ಅಂಗಡಿ. ಸೀರೆ ಅದೇನೇನು ಸಿಗುತ್ತೆ ಇಲ್ಲಿ ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಸೊ ಇವಾಗ ವಿಷಯ ಏನಪ್ಪಾ ಅಂತಂದ್ರೆ ನಾನು ಹೇಳ್ತೀನಿ. ಭಾಗ್ಯಮ್ಮ ಅವರು ಇವಾಗ ಮನು ಅಣ್ಣನ 4 ದಿನ ಬಿಟ್ಟಿರಬೇಕು. ಯೂಶಲಿ ನಾವು ಟ್ರಿಪ್ಗೆಲ್ಲ ಹೋದಾಗ 2 ಡೇಸ್ ಅಷ್ಟೇ. ಸೊ ಇವಾಗ ನಾವು 1,500 ಕಿಲೋಮೀಟರ್ ದೂರ ಹೋಗ್ತಾ ಇದೀವಿ. ಅಷ್ಟು ದಿನ ನೀವು ಬಿಟ್ಟಿರಬೇಕು. ಫುಲ್ ಖುಷಿ ಅಲ್ವಾ? ಬೆಳಗ್ಗೆ ಎದ್ದು ನಾಷ್ಟ ಮಾಡಂಗಿರಲ್ಲ, ಬೇಗ ಆರಾಮು ಸುಮ್ಮನೆ ಇಲ್ಲಿ ಅಂತ ಬೇಜಾರು ಮಾಡ್ಕೊತಿರೋದು. ಖುಷಿ ಪಡ್ತಾರ ಅವರು. ಇಲ್ಲ, ಆ್ಯಕ್ಚುಲಿ ಅವ್ರು ಏನೇ ಖುಷಿ ಪಟ್ರು ನಾವು ಅಲ್ಲಿ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡ್ತೀವಿ, ಹೆಂಗೆ ಏನು ಎತ್ತ ಅಂತ ತೋರಿಸ್ತೀವಿ. ಸೊ ಕೀಪ್ ಆನ್ ವಾಚಿಂಗ್, ಮಿಸ್ ಮಾಡಿದೆ ನೋಡಿ. ಪಾಪ ಎಲ್ಲರ ಮುಂದೆ ಅಜೀಬಾಗಿ ಹೆಂಗೆ ಕುಂತವ್ರು ನೋಡಿ. ನಾನು ಹೇಳ್ದೆ ಏನೋ ಲಗೇಜ್ನಲ್ಲಿ ಪವರ್ ಬ್ಯಾಂಕ್ ಇಡೋಕೆ ಹೋಗಬೇಡಿ, ಅದು ಹ್ಯಾಂಡ್ ಬ್ಯಾಗಲ್ಲಿ ಮಾತ್ರ ಅಲೋಡ್ ಇರೋದು. ಒಳ್ಳೆ ಮಾಡ್ಬಿಡ್ತೀನಿ ಮಗನೇ. ಅಲ್ಲಿ ಏನಾಗಿದೆ ಅಂತಂದರೆ, ಇವನು ಯಾವುದೋ ಕಿತ್ತೋಗಿರೋ ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ಅವ್ರು ಹೇಳಿದ್ರು ಅಂದ್ಬಿಟ್ಟು ಲಗೇಜ್ ಒಳಗಡೆ ಬಟ್ಟೆ ಮಧ್ಯದಲ್ಲಿ ಪವರ್ ಬ್ಯಾಂಕ್ ಇಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಬಂದ ತಕ್ಷಣ ಪವರ್ ಬ್ಯಾಂಕ್ ಇದೆಯಾ ಅಂದರು, ಹ್ಞೂ ಅಂದೆ. ಅವರು ತೆಗೀರಿ ಅಂದರು ಇಮಿಡಿಯೇಟಾಗಿ. ಎಲ್ಲ ಬಟ್ಟೆನು ಕಿತ್ತು, ಅದರಲ್ಲೆಲ್ಲ ತೆಗ್ದಾಡಿ. ನಾನು ಅಲ್ಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಹೆಲ್ಪು ಮಾಡ್ದೇನೆ ವಿಡಿಯೋ ಮಾಡ್ತಾನಲ್ಲ ಅಂತ ಬೈತಾರೆ ಅಂದ್ಬಿಟ್ಟು ಮಾಡಿಲ್ಲ. ಇದನ್ನ ಹೇಳೋದು ಬೇಡ ಅಂತಂದ್ರು ನಾನೇ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನನಗೆ ಬೇಜಾರಾಗುವಂಥ ಪ್ರೋಸೆಸ್ಸು. ಬಿಕಾಸ್ ಯಾಕೆ ಅಂತಂದರೆ ನಾವು ಬೆಲ್ಟ್ ಸಮೇತ ಬಿಚ್ಚಬೇಕು, ಎಲ್ಲ ಆಚೆ ಹಾಕಬೇಕು. ನಾನು ಬೆಲ್ಟ್ ಹಾಕೊಬಂದು ಟೈಟ್ ಆಗಿರೋ ಪ್ಯಾಂಟ್ ಹಾಕೊಬಂದ್ಬಿಟ್ಟಿದ್ದೀನಿ. Oh my God! So seriously? Oh my God! Oh my God! ಸೊ ಫೈನಲಿ ಸೂರತ್ಗೆ ಬಂದು ಇಳಿದಿದ್ದೀವಿ. ಇದು ನಿಜವಾಗ್ಲೂ ರೈಲ್ವೆ ಸ್ಟೇಷನ್ನ ಅಥವಾ ಏರ್ಪೋರ್ಟ್ ಅವರು ಗೊತ್ತಾಯ್ತಲ್ಲ. ಸಖತ್ ಮಳೆ ಬರ್ತಾ ಇದೆ. ನಾವು ಲ್ಯಾಂಡ್ ಆಗೋ ಟೈಮ್ನಲ್ಲೂ ಮಳೆ ಇತ್ತು. ಬಟ್ ಪುಣ್ಯಕ್ಕೆ ಏನು ಅಂತಂದರೆ ನಾವು ನೆಂದಿಲ್ಲ ಅಷ್ಟೇ, ಬಸ್ಸಲ್ಲಿ ಕರ್ಕೊಂಬಂದ್ಬಿಟ್ಟಿರೋದ್ರಿಂದ. ಆ್ಯಂಡ್ ಓಕೆ, ಸೊ ಈಗ ನಾವು ಹೋಗೋ ಜಾಗಕ್ಕೆ ಇಲ್ಲಿಂದ 367 ರೂಪೀಸ್ ಆಗುತ್ತೆ. ಆ್ಯಂಡ್ ಈ ಜಾಗಕ್ಕೆ ನಾವು ಊಬರ್ನ ಬುಕ್ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಇಲ್ಲಿ ಊಬರ್ ಸರ್ವಿಸ್ ಕೂಡ ಇದೆ. ಸೊ ನೀವು ಹೋಗ್ಬಿಟ್ಟು ಏನಾದರೂ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಊಬರ್, ಓಲಾ ಏನಾದರೂ ಇರುತ್ತಲ್ಲ, ಅದನ್ನು ನೀವು ಬುಕ್ ಮಾಡ್ಕೊಂಡ್ರೆ ಬೇಕಾದ್ರೆ ತೋರಿಸ್ತದೆ. 3/4 ಅವರ್ ತೋರಿಸ್ತದೆ. ಪಿಕಪ್ ಪಾಯಿಂಟ್ 3 ಮಿನಿಟ್ಸ್ ಅಂತೆ. ಇಲ್ಲೇ ಎಲ್ಲಾದರೂ ಇರ್ತಾರೆ ನಾವು ಮೋಸ್ಟ್ಲಿ. ಸೊ ಎಸ್, ಫೈನಲಿ ಮಳೆಲೆಲ್ಲ ನೆಂದು ಕೊನೆಗೆ ಟ್ಯಾಕ್ಸಿ ಸಿಕ್ತು. ಟ್ಯಾಕ್ಸಿ ಅಲ್ಲ, ಸಾರಿ, ಊಬರಲ್ಲಿ ಬುಕ್ ಮಾಡಿ ಊಬರಲ್ಲಿ ಸಿಕ್ಕಿದ್ದೀವಿ. ಮಿಸ್ಟರ್ ಯಶು, ಓಯ್ ಏನೋ ಮಾಡ್ತಿದ್ಯಾ? ನಾನು ರೀಲ್ ಪೋಸ್ಟ್ ಮಾಡೋದು, ಎಲ್ಲಿ ಬಂದ್ರು ರೀಲ್ ಪೋಸ್ಟ್ ಮಾಡೋದನ್ನ ಮಾತ್ರ ಬಿಡಲ್ಲ. ಸ್ಯಾಂಡ್ವಿಚ್ ಫ್ರೀ ಅನ್ನ ನೋಡು, ಸ್ಯಾಂಡ್ವಿಚ್ ಫ್ರೀ ಅನ್ನ. ಬಂದಿನ್ನ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಫೋನಲ್ಲಿ ಮಾತಾಡ್ತವ್ರೆ. ಇಲ್ಲ, ಕಸ್ಟಮರ್ ಇದಾರಂತೆ, ಅದನ್ನೇ ತೋರಿಸ್ತಿದ್ದಾರೆ. ಏನ್ ಇವ್ರಿಗೆ ಫ್ಯಾಮಿಲಿ ಮೇಲೆ ಕೇರ್ ಇರೋದು, ನಮ್ಗೆಲ್ಲ ಇಲ್ಲ. ಆದ್ರೂ ಮನೆಯಲ್ಲಿ ಪಾಪ ಬೇಜಾರಾಗಿರ್ತಾರೆ, ನಮ್ಮನ್ನೆಲ್ಲ ನೆನ್ಸ್ಕೊಂತಿರ್ತಾರೆ. ಗುಟ್ಬಿಟ್ಟಿದ್ರೆ ನೀವೇನಾದ್ರು ಮನೆಯವ್ರು ನೆನ್ಸ್ಕೊತಿರ್ತಾರೆ ಕಣೋ, ಅದಕ್ಕೆ ಯಾರು ನೆನ್ಸ್ಕೊತಿರ್ತಾರೋ ಏನೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ವಿಜಯ್ ಮನೋಜ್ ಎಲ್ಲಿದ್ದಾನೆ ಇವತ್ತು ಅಂತಂದರೆ, ಸೂರತ್ತಲ್ಲಿರುವಂಥ ಅಜ್ಮೀರಾ ಫ್ಯಾಷನ್ನಲ್ಲಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ದಿ ಬೆಸ್ಟ್ ಕ್ವಾಲಿಟಿ
ಆ್ಯಂಡ್ ಪ್ರೈಸಲ್ಲಿ ಕೊಡ್ತಿರೋಂಥ ಈ ಒಂದು ಅಜ್ಮೀರಾ ಫ್ಯಾಷನ್ ಎಲ್ಲಿದೆ ಅಂದರೆ ಸೂರತ್ತಲ್ಲಿದೆ. ಜನಕ್ಕೆ ಬೆಂಗಳೂರಿನಲ್ಲಿರೋರಿಗೆ, ಎಸ್ಪೆಷಲಿ ಬೆಂಗಳೂರು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿರೋರ್ಗೂ ಕೂಡ ಒಂದು ಡೌಟ್ ಇರುತ್ತೆ, ಸೂರತ್ಗೆ ಹೋದರೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆ ಸಿಗುತ್ತೆ, ಕಡಿಮೆ ಪ್ರೈಸಲ್ಲಿ ಬಟ್ಟೆ ಸಿಗುತ್ತೆ ಅಂತ. ಎಲ್ಲಿ ಸಿಗುತ್ತೆ, ಎಷ್ಟು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ, ಇದು ಮಾತ್ರ ಯಾರಿಗೂ ಗೊತ್ತಿರಲ್ಲ. ಅದನ್ನ ರಿವೀಲ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಕೂಡ ಇವತ್ತು ಸೂರತ್ಗೆ ಬಂದಿದ್ದೀನಿ. ಸೊ ಕಡಿಮೆ ಪ್ರೈಸಲ್ಲಿ ಸ್ಯಾರೀಸು, ಡ್ರೆಸ್ ಮೆಟೀರಿಯಲ್ಲು ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 100% ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ಮಿಸ್. ನಾನು ಅವಾಗಲೇ ಹೇಳ್ತಾ ಇದ್ದೆ, ಸೊ ನಾನು ಸೂರತ್ಗೆ ಬಂದಿದ್ದೀನಿ ಅಂತ. ಇಲ್ಲಿ ಸೂರತ್ತಲ್ಲಿ ಕನ್ನಡದವರು ಸಿಕ್ಕಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಏನೇ ಡೌಟ್ ಇದ್ರೂ 100% ಕ್ಲಿಯರ್ ಮಾಡ್ತಾರೆ. ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ, ನಾವಿಲ್ಲಿಂದ ಹೋಗಿರ್ತೀವಿ, ಅವ್ರಿಗೆ ಕನ್ನಡ ಬರಲ್ಲ, ಸೊ ಹಿಂದಿಯಲ್ಲೇ ಮಾತಾಡಬೇಕಾ ಏನು ಎತ್ತ ಅಂತ. ಬಟ್ ಅಜ್ಮೀರಾ ಫ್ಯಾಷನ್ಗೆ ಬಂದರೆ 100% ಕನ್ನಡದವರು ಕೂಡ ಇದ್ದಾರೆ, ನಮಗೆ ಗೈಡ್ ಮಾಡೋದಕ್ಕೆ ಅಂತಾನೆ ಅವರನ್ನು ಇಟ್ಟಿದ್ದಾರೆ. ಸೊ ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಅರ್ಜುನ್ ಅಂತ ಸರ್ ನನ್ನ ಹೆಸರು. ಅರ್ಜುನ್ ಅವರೇ, ಸೊ ನಿಮ್ಮ ಅಂಗಡಿಯಲ್ಲಿ ಸಿಗುವಂಥ ಸೀರೆ ಮತ್ತು ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೀವು ಕೊಟ್ಟರೆ ನಮ್ಗೆ ತುಂಬ, ನಮ್ಮ ವೀಕ್ಷಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇದು ನೋಡಿ ಸರ್, ಇದು ಪ್ರಿಂಟ್ ಲೋ ಸೆಕ್ಷನ್ ಅಂತಾರೆ ನಮ್ಮಲ್ಲಿ. ಇಲ್ಲಿ ಬಂದ್ಬಿಟ್ಟು 45 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೀರೆ. ಇದು ನೋಡಿ ಈ ತರ ಇದೆ, ಅಂದ್ರೆ ಸೆಟ್ ತಗೋಬೇಕು ನಿಮಗೆ. ಓಕೆ, ಸೆಟ್ ಅಂದ್ರೆ ಎಷ್ಟು ತಗೋಬೇಕಾಗುತ್ತೆ? 10 ಪೀಸಿನ ಸೆಟ್ ಇದೆ ಸರ್ ಇದು ನಿಮಗೆ. 10 ಪೀಸ್ ಮಿನಿಮಮ್ ಸೆಟ್? ಹೌದು, ಮಿನಿಮಮ್ ಸೆಟ್. ಓಕೆ, ಅಂಡ್ ಇದು 45 ರೂಪಾಯಿಂದ ಶುರುವಾಗುತ್ತಂತೆ. ನನಗೆ ಆಶ್ಚರ್ಯ ಆಗ್ತಿದೆ, 45 ರೂಪಾಯಿ ಸೀರೆನೂ ಸಿಗುತ್ತಾ ಅಂತ. ಇದರಲ್ಲಿ ಬ್ಲೌಸ್ ಪೀಸ್ ಆತರ ಏನಾದ್ರು? ಬ್ಲೌಸ್ ಪೀಸ್ ಇಲ್ಲ ಸರ್ ಇದರಲ್ಲಿ, ವಿತೌಟ್ ಬ್ಲೌಸ್ ಇದೆ ಸರ್ ಇದು. ಓಕೆ, ಇದರ ನೆಕ್ಸ್ಟ್ ಕ್ವಾಲಿಟಿ ಬಂತಂತಂದ್ರೆ ನೋಡಿ ಇದು ಇದೆ. ಈ ಸಾರಿ ಬಂದ್ಬಿಟ್ಟು 125 ಇದೆ. ಇದು 125. ಹೌದೌದು ಸರ್. ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಇದರಲ್ಲಿ ಬ್ಲೌಸ್ ಪೀಸ್? ಇದರಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಸರ್ ನಮಗೆ, ಇನ್ಕ್ಲೂಡಿಂಗ್ ಬ್ಲೌಸ್ ಪೀಸ್ ಬರುತ್ತಂತೆ. ಅದು 125 ರೂಪಾಯಿಗೆ. ಒಂದ್ ಬಂಡಲ್ ತಗೊಂಡ್ರೆ ಸಾಕಾಗತ್ತಾ? ಒಂದ್ ಬಂಡಲ್ ಅಂತಂದ್ರೆ ಇದರಲ್ಲಿ 10 ಪೀಸ್ ಬರುತ್ತೆ ಸರ್. ಅದೇ ಒಂದ್ ಬಂಡಲ್ ತಗೊಂಡ್ರು ತಗೋಬಹುದು. ಸೊ 10 ಪೀಸ್ ನೀವು ತಗೊಂಡ್ರು ಕೂಡ ತಗೋಬಹುದು. ಅಂಡ್ ಈಗ COD ಆತರ ಏನಾದ್ರು ಇರುತ್ತಾ? ಯಾವ ತರ? COD ಆಪ್ಷನ್ ಇಲ್ಲ ಸರ್. COD ಆಪ್ಷನ್ ಇಲ್ಲ. ಸೊ ನೀವೇನಾದ್ರೂ ಸೂರತ್ಗೆ ಡೈರೆಕ್ಟ್ ಆಗಿ ಬಂದ್ರೆ ತುಂಬಾ ಒಳ್ಳೇದು. ಯಾಕೆಂತಂದ್ರೆ ಈಗ ಫ್ಯಾಮಿಲಿ ಫುಲ್ ಬಟ್ಟೆ ತಗೋಬೇಕು ಅಥವಾ ಒಂದು ಅಂಗಡಿ ಇಡಬೇಕು, ಸ್ಟಾರ್ಟ್ಅಪ್ ಇರ್ತೀರಾ, ಪ್ರೈಸ್ ತುಂಬಾ ಜಾಸ್ತಿ ಆಗುತ್ತೆ. ಏನು ಬೆಂಗಳೂರಲ್ಲೋ ಅಥವಾ ಬೇರೆ ಎಲ್ಲೋ ಕಡೆ ತಗೋತೀನಿ ಅಂತಂದ್ರೆ ಅದ್ರ ಬದಲು ನೀವು ಸೂರತ್ಗೆ ಬಂದ್ರೆ 100% ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ನಾವು ಇನ್ನು ಯಾವ ತರದ ಸೀರೆಗಳು ಸಿಗುತ್ತೆ ಅಂತ ತೋರಿಸ್ತೀವಿ, ಬನ್ನಿ. ಇಲ್ಲಿವರೆಗೂ ಡೈಲಿ ಯೂಸ್ ಮಾಡುವಂಥ ಸ್ಯಾರೀಸನ್ನು ನೋಡಿದ್ರಿ, ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಪ್ರೈಸು ಕೂಡ ತುಂಬ ಕಡಿಮೆಲಿದೆ. ಆ ಪ್ರೈಸಿಗೆ ಆ ಕ್ವಾಲಿಟಿ ಕೊಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ಇದ್ರ ಬಗ್ಗೆ ಹೇಳಿ ಸರ್. ನೋಡಿ ಆ ಸೆಕ್ಷನ್ ಅಲ್ಲಿ ಇದೆ ಸರ್, ಅಂತಂದ್ರೆ ಅದು ರೆಪೇರ್ ಸಿಲ್ಕ್ ಸೆಕ್ಷನ್ ಅಂತಾರೆ. ಸ್ವಲ್ಪ ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್. ಅದು 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆ ಸೆಕ್ಷನ್ ಅಲ್ಲಿ. ಇಲ್ಲಿ ನೋಡಿ ಆ ಸೆಕ್ಷನ್ ಸೀರೆ ಬಂದ್ಬಿಟ್ಟು ಈ ತರ ಇದೆ ಸರ್. ನೋಡಿ 80 ರೂಪಾಯಿಂದನಾ? 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ತರ ನೋಡಿ. ಇದರಲ್ಲಿ ನಿಮಗೆ 6 ಪೀಸಿನ ಸೆಟ್ ಸಿಗುತ್ತೆ ಈ ಸೀರೆಯಲ್ಲಿ. 6 ಪೀಸಸ್ ಸೆಟ್. ಹೌದು. ಮಿನಿಮಮ್ ಕ್ವಾಂಟಿಟಿ ಅಂತ ಬಂದ್ರೆ 25,000 ರೂಪೀಸ್ ಪರ್ಚೇಸ್ ಮಾಡಬೇಕು. 25,000 ಅಂತಂದ್ರೆ ನಿಮ್ಗೆ ಇದೇ ಸೆಕ್ಷನ್ ಅಲ್ಲಿ ತಗೋಬೇಕಂತ ಹಂಗೇನಿಲ್ಲ. ಬಟ್ ಇಲ್ಲಿ ಯಾವ ಸೆಕ್ಷನ್ ಇಲ್ಲ, ಎಲ್ಲಾ ಸೆಕ್ಷನ್ ಕಳಿಸಿ ನೀವು ತಗೋಬಹುದು 20 ರಿಂದ 25. ಸೊ ಇದು ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಯಾವ್ದೇ ಒಂದು ಸೀರೆ ಅಂಗಡಿಗೆ ಹೋದ್ರೆ ನಿಮ್ಗೆ ಈ ಸೆಕ್ಷನ್ ಅಲ್ಲೇ ನೀವು ಇಷ್ಟು ದುಡ್ಡಿಗೆ ತಗೋಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ. ನಿಮ್ಗೆ ಟೋಟಲ್ ಆಗಿ ಅಜ್ಮೀರಾ ಫ್ಯಾಷನ್ಗೆ ಬಂದರೆ ಟೋಟಲ್ ಆಗಿ 25,000 ರೂಪಾಯಿ ಬಿಲ್ ಮಾಡಿದ್ರೆ ಸಾಕಾಗುತ್ತೆ. ಕರೆಕ್ಟಾ? ಹೌದೌದು ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಬಂದು ಇದೇನು 4 ಸ್ಯಾರಿಗಳನ್ನೆಲ್ಲ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟಿದ್ದೀರಾ? ಇದು ಗ್ರ್ಯಾಂಡ್ ಸಾರಿ ಇದೆ ಸರ್, ಅಂತಂದ್ರೆ ಸ್ವಲ್ಪ ಕಾಂಚೀವರಂ ಅಲ್ಲಿ ಇದೆ. ಇದು ಸಾರಿ ಬಂದ್ಬಿಟ್ಟು ಕಾಂಚೀವರಂ ಸೀರೆಸ್ಗೆ ತುಂಬಾ ಜನ ಕಾಯ್ತಿರ್ತೀರಾ, ಕೇಳ್ತಿರ್ತೀರಾ. ನೋಡಿ ಪ್ರೈಸ್ ಕೂಡ ಕಮ್ಮಿ ಇದೆ ಅಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾನು ಇನ್ನೂ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ, ಕಾಯ್ತಾ ಇರಿ. ಓಕೆ, ಸೊ ಇದು ಒಂದು ಬಾಕ್ಸ್ ಅಲ್ಲಿ ಒಂದೇ ಪೀಸ್ ಬರೋದಲ್ವಾ? ಒಂದು ಬಾಕ್ಸ್ ಅಲ್ಲಿ ಒಂದೇ. ಬಟ್ ಈ ತರ ನಿಮ್ಗೆ 5 ಪೀಸಸ್ ಸೆಟ್ ಇರುತ್ತೆ ಇದು ಫುಲ್. ಓಕೆ, ಸೊ ಸೆಟ್ ಪೂರ್ತಿ ತಗೋಬೇಕಾಗತ್ತೆ ಈ ತರ. ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ, ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಇದು ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಇದು ಬಂದ್ಬಿಟ್ಟು ಸರ್ 400 ಇಂದ ಸ್ಟಾರ್ಟ್ ಆಗುತ್ತೆ. ಇದು 400 ರೂಪಾಯಿಂದ. ಬರೀ 400 ರೂಪಾಯಿ? ಹೌದೌದು ಸರ್. ಕಾಂಚೀವರಂ ಸೀರೆ 400 ರೂಪಾಯಿಗೆ. ಗ್ರೇಟ್ ರೀ. ಇಲ್ಲಿ ನೋಡಿ ಈ ತರ ಬಾಕ್ಸ್ ಕಲರ್ ಇದೆ ಇಲ್ಲಿ. ಮತ್ತೆ ಇಲ್ಲಿ ಕೂಡ ಇದೆ ನೋಡಿ ಮತ್ತೊಂದು. ಓಕೆ, ಇದಕ್ಕೂ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಅಂದ್ರೆ ಯಾವ ತರ ಬರುತ್ತೆ? ಇದಕ್ಕೂ ಜಾಸ್ತಿ ಕ್ವಾಲಿಟಿ ಅಂತಂದ್ರೆ ಇಲ್ಲಿದೆ ನೋಡಿ ಸರ್, ಅಂತಂದ್ರೆ 1000 ಅಬೋ ಬರುತ್ತೆ ಇದು. 1000 ಅಬೋ? ಈ ತರ ಬಾಕ್ಸ್ ನಿಮಗೆ. ಓಕೆ, ಇದು ಒಂದು ಸೀರೆ ಎಷ್ಟಾಗುತ್ತೆ? ಒಂದು ಸೀರೆ ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1400 ಇದೆ ಸರ್. ಇದು 1400 ರೂಪಾಯಿ? ಹೌದೌದು. ಚೆನ್ನಾಗಿದೆ ಕ್ವಾಲಿಟಿ.
ಅಂತಂದ್ರೆ ಕಾಂಚೀಪುರಂ ಅಂತಂದ್ರೆ ಬಾರ್ಡರ್ ಇದೆ ಈ ತರ ನೋಡಿ. ಅಂದ್ರೆ ಇವಾಗ ಹಬ್ಬಕ್ಕೆ ಅಂತಂದ್ರೆ ಹೊಸದೆಲ್ಲ ಬಂದಿದೆ ಸರ್ ಇಲ್ಲಿ ನೋಡಿ. ಈ ತರ ಬಾಕ್ಸ್ ಐಟಮ್ ಇದು ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು. ಸೊ ಈಗ ಹಬ್ಬದ ಸೀಸನ್, ತುಳಸಿ ಹಬ್ಬ ಮತ್ತೆ ಇನ್ನ ನೆಕ್ಸ್ಟ್ ಗೌರಿ ಹಬ್ಬ, ಗಣೇಶ ಹಬ್ಬ, ಹಬ್ಬದ ಮೇಲೆ ಹಬ್ಬಗಳು ಬರ್ತಾ ಇರುತ್ತೆ. ನೀವೇನಾದ್ರೂ ಕಂಪ್ಲೀಟ್ ಆಗಿ ಫ್ಯಾಮಿಲಿಗೆ ತಗೋಬೇಕು ಅಂತ ಬಂದ್ರು ಕೂಡ ತಗೋಬಹುದು. ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿಲಿ ಈಗ ಏನೋ ಒಂದು 10 ಜನ ಇದ್ದೀರಾ ಅಥವಾ 15 ಜನ ಇದ್ದೀರಾ ಅಂತಂದ್ರೆ ಅಂಥವ್ರು ಕೂಡ ಈಗ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ತಗೋತೀನಿ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ನೀವು ಈ ಕಡೆ ಏನಾದರೂ ಬಂದರೆ 100% ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಕಾಸ್ಟಲ್ಲೂ ಕೂಡ ಸಿಗುತ್ತೆ. ಸೊ ಇದು ಕಾಟನ್ ಸೆಕ್ಷನ್ ಅಂತೆ, ಕಾಟನ್ ಸ್ಯಾರೀಸು ವಿತ್ ಡಿಜಿಟಲ್ ಪ್ರಿಂಟ್. ಸೊ ನೋಡ್ಬೋದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಪ್ರೈಸಸ್ ಎಲ್ಲ ಏನಿದೆ? ಇದು ಪ್ರೈಸ್ ಬಂದ್ಬಿಟ್ಟು 145 ರೂಪಾಯಿ ಇದೆ ಸರ್. ಇದು 145 ರೂಪಾಯಿಂದ ಶುರುವಾಗುತ್ತಂತೆ. ಬಟ್ಟೆ ಅಂತೂ ಚೆನ್ನಾಗಿದೆ, ಡಿಜಿಟಲ್ ಪ್ರಿಂಟ್ ಇದೆ. ಬಟ್ ಇಲ್ಲಿ 100 ರೂಪಾಯಿಗೂ ಕೂಡ ಸೀರೆ ಇದೆ. ಆದರೆ ಇದು ಬಂದು 145 ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ. ಕರೆಕ್ಟಾ? ಹೌದೌದು ಸರ್. ಈ ತರ ಇದು ಡಿಸೈನ್ ಬರುತ್ತೆ. ಡಿಸೈನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ನೀವೇನಾದರೂ ಸೂರತ್ ಬರ್ತೀರಾ ಅಂತಂದರೆ 100% ಒಂದ್ಸಲ ನೀವು ಅಜ್ಮೀರಾ ಫ್ಯಾಷನ್ನ ವಿಸಿಟ್ ಮಾಡೋದನ್ನು ಮಾತ್ರ ಮರೀರಿ. ಆಗಲಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲೂ ಕೂಡ ತಗೋಬಹುದು ಸರ್. ಸೊ ಆನ್ಲೈನ್ ಅಲ್ಲಿ ತಗೊಳ್ಳುವಂತ ಆಪ್ಷನ್ ಕೂಡ ಇದೆ ಅಂತೆ. ಏನಪ್ಪಾ ಅಂತ ಹೇಳಿದ್ರೆ COD ಆಪ್ಷನ್ ಒಂದಿಲ್ಲ. ನೀವು ಫಸ್ಟ್ ಅಮೌಂಟನ್ನು ಪೇ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಐಟಮ್ಸು ವಿತಿನ್ 1 ವೀಕ್ ಒಳಗಡೆ ಡೆಲಿವರಿ ಆಗುತ್ತೆ. ಸೊ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಕಲರ್ಸ್. ಇದು ಶಿಂಕ್ ಆಗೋದು, ಕಲರ್ ಹೋಗೋದು ಆ ಥರ ಏನಾದರೂ ಇದೆಯಾ? ಇಲ್ಲ ಸರ್, ಆ ಥರ ಏನು ಇಲ್ಲ. 100% ಗ್ಯಾರಂಟಿ. ಪ್ರೈಸ್ ಎಲ್ಲ ಏನಿಂದ ಪ್ರೈಸ್ ಬಂದ್ಬಿಟ್ಟು 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತಂತೆ. ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು ಸೀರೆ ನೋಡ್ತಾ ಇದ್ರೆ ಅಬ್ಬಾ ನಾನು ಆದಷ್ಟು ಬೇಗ ಮದುವೆ ಆಗ್ಬೇಕು ಅನ್ನಿಸ್ತಿದೆ ಗುರು. ಬೇಗ ಮದುವೆ ಆದ್ರೆ ನಾನು ಕೂಡ ಸರಿ. ಮತ್ತೆ ಇಲ್ಲಿ ಅಂತಂದ್ರೆ ನಿಮ್ಗೆ ಸೆಲ್ ಮಾಡಕ್ಕೆ ಒಂದು 6 ತಿಂಗಳು ಟೈಮ್ ಕೊಡ್ತಾರೆ ಸರ್. ಓಕೆ. ಆ ಟೈಮಲ್ಲಿ ಸೆಲ್ ಆಗ್ಲಿಲ್ಲ ಅಂತಂದ್ರೆ ಉಳ್ಕೊಂಡಿದ್ದು ನಿಮ್ಗೆ ರಿಟರ್ನ್ ಮಾಡಿ ಬೇರೆ ತಗೋಬಹುದು ಇಲ್ಲಿ. ಬೆಸ್ಟ್ ಆಪ್ಷನ್. ಈ ಆಪ್ಷನ್ ತುಂಬಾ ಕಮ್ಮಿ ಎಲ್ಲಾ ಕಡೆನೂ ಸಿಗೋದು. ಬಿಕಾಸ್ ಏನಪ್ಪಾ ಅಂತ ಹೇಳಿದ್ರೆ ಬೈ ಚಾನ್ಸ್ ನಮ್ಗೆ ಏನಾದ್ರು 6 ಮಂತ್ಸ್ ಒಳಗಡೆ ಸೇಲ್ ಆಗಿಲ್ಲ ಅಂತಂದ್ರೆ ನಾವು ಐಟಮ್ಸ್ ಕೊಟ್ಟು ಬೇರೆ ಐಟಮ್ಸ್ ತಗೋಬಹುದು ಸರ್. ಬೆಸ್ಟ್ ಕ್ವಾಲಿಟಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಈ ತರ ಒಂದು ಆಪ್ಷನ್ ಸಿಗೋದು ತುಂಬಾ ಕಡಿಮೆ. ಸೊ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವೇನಾದ್ರೂ ಸೂರತ್ಗೆ ಬಂದ್ರೆ ಅಥವಾ ಸಾರಿ ಅಂಗಡಿನ ಓಪನ್ ಮಾಡ್ತಾ ಇದ್ದೀನಿ, ಬಟ್ಟೆ ಅಂಗಡಿನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಬಟ್ಟೆ ಅಂಗಡಿ ಮಾಡ್ತಿದ್ದೀನಿ ಅಂತಂದ್ರೆ ಸೂರತ್ಗೆ ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಮೇಲೂ ಕೂಡ ಇರುತ್ತೆ. ಸೊ ಮಿಸ್ ಮಾಡದೆ ನೋಡಿ.